ಮನ ತುಳಸಿ ಮಂಗ ಕರ್ಕೊಂಡು ಹೋದಕಪ್ಪ ನಾಗನ ಮಂಗ ಹೆಮ್ಜಿ ಮಂಗ ಬಾಗ್ಲು ಹಾಕ್ಬಿಟ್ಟು ಊಟ ಮಾಡೋ ಮಂಗನೆ ಅಂದ್ಬಿಟ್ಟು ಓದಿ ನಾವು ಹೊಟ್ಟೆ ಒಳಗೆ 3 ಜನ ಅವಿ 3 ಒಕ್ಲಾವಿ ನನ್ನ ಸೊಸರು ಎಲ್ಲ ನಾನು ಎಲ್ಲರಿಗೂ ಹೇಳ್ಬಿಟ್ಟು ಬರ್ತೀನಿ ನನ್ನ ಮಗ ಹೊರ್ಗಡೆ ಬರೋನಲ್ಲ ತಿರ್ಗಾಡೋನಲ್ಲ ಒಬ್ಬರು ಸಂಘ ಮಾಡೋನಲ್ಲ. ಅಯ್ಯೋ 11 ಗಂಟೆ ಹೊಂಟೋದ್ರು ಬಾಗಿಲ್ತದು ಮೊನ್ನೆ 2 ಸತಿ ನನ್ನ ಎದುರಿಗೆ ಕೇಳೋಣ ನಮ್ಮಮ್ಮ ಬತ್ತಾವ್ರ ನಮ್ಮಮ್ಮನ ಎದುರು ಮಾತಾಡ್ಸ್ಬೇಡಮ್ಮ ಆಗ ಕೋಪ ಬತ್ತು ಸೌನ್ಗ ನನಗೆ ಅರ್ಥ ಆಯಿತು ಕಂದ ಹಂಗೆ ಅಂದ್ಬಿಟ್ಟೆಲ್ಲ ಕಂದ ಅಯ್ಯೋ ಮಚ್ಚರ ಗಿಚ್ಚರ ಮುಡಿಕೊಬಿಟ್ಟು ಒಂದಿತ್ತು ಸರ್ ಒಂದು ಸತಿ ಬಿಡಮ್ಮ ಅದೇಕ ನಾವು ಅವನ ಜೊತೆಗೆ ಹೋದನ ಅನ್ನಕ್ಕಪ್ಪ ಅಂದ್ಬಿಟ್ಟು ಮುನಗಿಸ್ಬಿಟ್ಟು ಹೋದಿ. ಇನ್ನೊಂದು ಸರಿ ಹೋಗಿ ಪುನಃ ಬೆಳಿಗ್ಗೆ ಆಯಿತು. ಬೆಳಿಗ್ಗೆ ಅನ್ನ ಸಾಂಬಾರು ಮಾಡಿಬಿಟ್ಟು ಸರಿ ಊಟ ಮಾಡ್ಕಂದ ಅಮ್ಮ ಒಂದು ಸ್ವಲ್ಪ ಸುಸ್ತಾಯ್ತು ಹಾಲು ಕೊಡಮ್ಮ ಅನ್ನ ಸರಿ ತಕ್ಕಂದ್ಬಿಟ್ಟು ಬೆಳಿಗ್ಗೆ 6 ಗಂಟೆಲಿ ಕೊಟ್ಟು ಸರ್ ಬೆಳಿಗ್ಗೆ 5 ಗಂಟೆಗೆ ಅಡುಗೆ ಮಾಡಿಬಿಡ್ತೀನಿ ಸರ್ ಎಲ್ಲಾರ ಕೂಲಿಗೆ ಹೋಗ್ತೀನಿ ಅಂದ್ಬಿಟ್ಟು 5 ಗಂಟೆಗೆ ಹೋಯ್ತೀನಿ. ನೆಂಜಲ್ ಗುಡ್ಲಿ ಜ್ಯೂಸ್ನ ಫ್ಯಾಕ್ಟ್ರಿಲಿದ್ದ ಬಟ್ಟನ್ನೆಲ್ಲ ಒಗ್ದು ನೆನ್ನೆ ಹೋಗ್ಬೇಕಾಗಿತ್ತು. ನೆನ್ನೆ ಇವತ್ತು ಬೆಳಿಗ್ಗೆ ಹೋಗ್ಬೇಕಾಗಿತ್ತು ಇಲ್ಲ ಅವನಿಗೇನಂತೆ ಇಲ್ಲ ನಾವು ಆಗ್ಲಿಂದ ಕರಿತಾನೆ ಇರ್ತೀನಿ. ಅವನ ಜೊತೆಗೆ ಹೋದ್ರೆ ನಂಗೆ ಭಯ ಅವ್ನು ದೊಡ್ಡ ಆಳು ನನ್ನ ಮಗ ಸವ್ವಾಗಿರವ ಬೇಡ ಅವ್ನ ಜೊತೆಗೆ ಹೋಗ್ಬೇಡ ಅಂತೀನಿ ಕಕ್ಕಂದ ಯಾವಾಗಲೂ ಅವ್ನ ಜೊತೆಗೆ ಹೋಗ್ಬೇಡ ಕಕ್ಕಂದ ತಳ್ತಿರ್ತಾನ ಕುಡ್ಕೊಂಡು ನುಗ್ತಿರ್ತಾನ ಅವನು ಕುಡಿತಾನ ನನ್ನ ಮಗನ ಕುಡಿಯೋಕ್ಕೆ ಜಾಸ್ತಿ ಬಿಡೋಲ್ಲ. ನನಗೆ ಕುಡಿಯೋದ್ರೆ ನಂಗೆ ಭಯ ಆಯ್ತದ ಅದ್ರಿಂದ ಕುಡಿಯೋಲ್ಲ ಅವ. ಏನಾರ ಒಂದು ಮನ ಇಲ್ಲ ನಮ್ಗೆ ಅದು ಇದು ಗೋಡ ಹಾಕಪ್ಪ ಅಂತ ಒಂಚೂರು ಜಂಕ್ಷನ್ ಆದರೆ ಕುಡಿತಾನೆ ಯಾವಾಗಲಾರ ಒಂದು ಪ್ಯಾಕೆಟ್ ಕುಡ್ಕೊಬಿಡ್ತೀನಿ ಆದರೂ ಕುಡಿಯೋಲ್ಲ ಅವನು. ನಮ್ಗೆ ಮನ ಇಲ್ಲ ಅದರಿಂದ ಅವ್ನಿಗೆ ಒಂದು ಸ್ವಲ್ಪ ಟೆನ್ಷನ್ ಇತ್ತು. ಅವನಿಗೇನು ಟೇಸ್ಟ್ ಅಂತ ನಾನು ಕಂಡಿದ್ದಾನ ಗಲಾಟೆ ಏನಂತ ಗೊತ್ತಿಲ್ಲ ಸುಮ್ಮನೆ ಕರೆಯೋದು ಬಾರೋ ನಂಜು ಕೂಟ್ರು ತಕಬಾ ನಂಗೆ ಕೂಟ್ರು ತಕಬಾ ನೀನಾದ್ರೆ ಕೂಟ್ರು ನಾನಾದ್ರೆ ತಿರ್ಗಾಡ್ಬೇಕಂತ ನನ್ನ ಎದುರುಗೂ ಅಂದನ. ಅಂದ್ರೆ ನಿಮ್ಮ ಮಗನ ಬೈಕನ್ನು ಅವ್ರು ತೊಗೊಂಡೋಗಿರೋ ಜೊತೆ ನನ್ನ ಮಗನ ಕರ್ಕೊಂಡು ಕುಂಡ್ರಿಸ್ಕೊಂಡು ನಡಿಬೇಕಾಯ್ತು. ಅದು ಕರ್ಕೊಂಡು ಹೋಗಿ ಮಾಡೋಣ ನಾನು ಸುಸ್ತಾಯ್ತ ಕುಂಡ್ರಿಸ್ಕೊಂಡು ನನ್ನ ಹೆಸರು ಸಣ್ಣಮ್ಮ ಅಂತ.